ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಮೊದಲನೇ ಬ್ಲಾಗು. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಏನೋ ಒಂಥರ ಪಾಸಿಟಿವ್ ವೈಬು, ಅಂದರೆ ತುಂಬ ಎಕ್ಸೈಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಮೊದಲನೇ ವೀಡಿಯೋ ಅಂತ ಆ್ಯಕ್ಟಿವ್ ಆಗಿ ತುಂಬ ಖುಷಿಯಿಂದ ವೀಡಿಯೋ ಮಾಡ್ತಾಯಿದ್ದೆ ನನ್ನ ಮೊದಲನೇ ವೀಡಿಯೋನ. ಯಾಕೆ ಅಂತಂದರೆ ಇನ್ಮೇಲಾದರೂ ನನ್ನ ಲೈಫು ಚೇಂಜ್ ಆಗಲಿ, ಮನೆಯಲ್ಲೇ ಕೂತಿದ್ದು ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡಿ ನಾನು ಮೊದಲನೇ ವೀಡಿಯೋನ ಮಾಡ್ತಾಯಿದ್ದೀನಿ. ಯಾಕೆಂದರೆ ಕೂತ್ಕೊಂಡೇ ಇರಬೇಕಾಗುತ್ತೆ. ಮನೇಲಿ ಒಬ್ಬರೇ ಒಬ್ಬರೇ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇವಾಗಿನ ಕಾಲದಲ್ಲಿ. ಅಟ್ಲೀಸ್ಟ್ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು. ಮೊದಲು ಹೇಗಿದ್ದೆ ನಾನು ಆ್ಯಕ್ಟಿವ್ ಆಗಿ ಹಾಗೇ ಇರಬೇಕು ಅನ್ನೋದಕ್ಕೋಸ್ಕರ ನನ್ನ ಮೊದಲನೇ ವೀಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೇನಾರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೈಲಿ ಒಂದು ಮನೆಯಲ್ಲಿ ಒಂದು ವುಮೆನ್ ಹೇಗಿರಬೇಕು, ಬರೀ ಕಸ ಗುಡಿಸೋಕ್ಕೆ, ಬೆಳಗಕ್ಕೆ, ತೊಳೆಯೋಕ್ಕೆ ಅಲ್ಲದೆ ನನ್ನ ಲೈಫಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಮನೇಲಿದ್ದು ಒಂದು ಹುಡುಗಿ ಏನು ಮಾಡ್ತಿದ್ದಾಳೆ ಅದನ್ನು ನಾನೇ ವಿಡಿಯೋ ಮಾಡಿ ತೋರಿಸೋಣ. ಯಾಕೆಂದರೆ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ. ನನಗೆ ಅಂತ ಒಬ್ಬ ಮಗ ಇದ್ದಾನೆ. ಹಾಗಾಗಿ ಮನೆ ಒಳಗಡೆನೇ ಇಟ್ಕೊಂಡು ವೀಡಿಯೋ ಹಾಕೋಣ ಅಂತ ಹೇಳಿ ಒಂದು ಹುಡುಗಿ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಚಾಲೆಂಜಿಂಗಾಗಿ ತೊಗೊಂಡಿದ್ದೀನಿ ಈ ವಿಡಿಯೋನ. ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ. ಏಕೆಂದರೆ ನಾನೇ ಚಾಲೆಂಜ್ ಮಾಡ್ಕೊಂಡಿದ್ದೀನಿ. ನನ್ನ ಕೈಲಾಗುತ್ತೆ, ನಾನು ಮಾಡ್ತೀನಿ, ನಾನು ಸಾಧಿಸ್ತೀನಿ. ನನ್ನ ಕೈಲಾಗಲ್ಲ, ಮಾಡೋಕ್ಕಾಗಲ್ಲ, ಏನು ಮಾಡ್ತಾಳೆ, ಅದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ವೀಡಿಯೋಕ್ಕೋಸ್ಕರ ಅಂತ ಎಲ್ಲ ತುಂಬ ಜನ ಹೇಳ್ತಾನೆ ಇರ್ತಾರೆ. ಏಕೆಂದರೆ ಜನ ಹೇಗಿದ್ರೂ ಮಾತಾಡ್ತಾರೆ, ಹೆಂಗಿದ್ರೂ ಮಾತಾಡ್ತಾರೆ. ತುಂಬ ಯೋಚನೆ ಮಾಡಿ ತುಂಬ ಡಿಸಿಷನ್ ತಗೊಂಡು ಒಂದು ಸ್ಟ್ರಾಂಗಾಗಿ ಒಂದು ಡಿಸಿಷನ್ ತೊಗೊಂಡ್ಬಿಟ್ಟಿದ್ದೀನಿ. ನನ್ನ ಮೊದಲನೇ ವೀಡಿಯೋ ಇದು. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಅದಕ್ಕೋಸ್ಕರ ನನ್ನ ಲೈಫಲ್ಲಿ ನಾನು ಬೆಳಗ್ಗೆ ಎದ್ದು ಹೇಗೆ ಮನೆ ಜವಾಬ್ದಾರಿನ ಮಾಡ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸೋದಾಗಲಿ, ರೂಮ್ ಕ್ಲೀನ್ ಮಾಡಿ, ಬೆಡ್ ಕವರ್ ಹಾಕಿ, ಡಸ್ಟ್ ಹೊಡೆದು, ಕಸ ಗುಡಿಸಿ, ಪಾತ್ರೆ ಎಲ್ಲ ತೊಳೆದು, ನಂತರ ಟಿಫನ್ಗೆ ರೆಡಿ ಮಾಡಿ. ಒಂದು ಹೆಣ್ಮಗು ಮನೇಲಿ ಇದ್ಕೊಂಡೇ ಈ ಕೆಲಸ ಮಾಡ್ತಾಳೆ. ಅವಳಿಗೆ ಯಾವ ಸಂಬಳನೂ ಕೊಡಲ್ಲ. ಹೊರಗಡೆ ದುಡ್ಕೊಂಡು ಬಂದರೂ ಆದರೂ ಇದಕ್ಕೆ 10,000 ಕೊಡ್ಬೋದೇನೋ ಹೋಗಿ ಇನ್ನೊಬ್ಬರು ಮನೆ ಕೆಲಸ ಮಾಡಿದ್ರೆ. ಆದರೆ ಇದು ಮನೇಲೇ ಇದ್ದು ಕೆಲಸ ಮಾಡೋರಿಗೆ ಯಾವ ಸಂಬಳನೂ ಇಲ್ವಲ್ಲ. ಅಟ್ಲೀಸ್ಟ್ ಇದರಿಂದಾರು ವೀಡಿಯೋ ಹಾಕಿ 4 ಜನ ನಾನು ಗುರುತಿಸೋ ಥರ ಆಗಬೇಕು. ಹಾಗೆ ನಾನು ಆ್ಯಕ್ಟಿವ್ ಆಗಿರಬೇಕು. ಬೆಳಗ್ಗೆ ಎದ್ದ ತಕ್ಷಣ ರೂಮೆಲ್ಲ ಕ್ಲೀನ್ ಮಾಡಿ, ಡೆಸ್ಟೆಲ್ಲ ಕ್ಲೀನ್ ಮಾಡಿಕೊಂಡು, ಬೆಡ್ ಕವರ್ ಹಾಕಿ, ಪಿಲ್ಲೋ ಕವರೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡಿ ಎಲ್ಲನೂ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡಿದ್ದೀನಿ. ಹಾಗೆ ಕಿಚನಲ್ಲಿ ಸಾಮಾನೆಲ್ಲ ತೊಳ್ಕೊಂಡಿದ್ದೀನಿ. ಸಾಮಾನು ತೊಳ್ಕೊಂಡು ಸ್ವಲ್ಪ ಎಲ್ಲ ಮಿಸಿ ಆಗಿತ್ತು ನೆನೆ. ಯಾಕೆ ನನ್ನ ಕೈಲಿ ಏನೂ ಕ್ಲೀನ್ ಮಾಡೋಕ್ಕಾಗಲಿಲ್ಲ ನೈಟು. ಯಾಕೆಂದರೆ ಹೊರಗಡೆ ಹೋಗಿ ಬಂದಿರೋದ್ರಿಂದ ಏನೂ ಆಗಲಿಲ್ಲ, ಟಯರ್ಡ್ ಅನಿಸ್ಬಿಡ್ತು. ಹಾಗಾಗಿ ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೊಳ್ಳೋಣ, ಅಟ್ಲೀಸ್ಟ್ ಹೊಸದಾಗಿ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿಕೊಂಡು ನಾನು ಡೈಲಿ ಹೇಗೆ ಇಟ್ಕೊಂಡಿರ್ತೀನೋ ಹಾಗೇ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಕೂಡ ಎಡಿಟಿಂಗ್ ಇಲ್ಲ, ಏನೂ ಇಲ್ಲ. ನಾವು ಹೇಗಿದೆಯೋ ಹಾಗೆ ತೋರಿಸೋಣ. ಅಟ್ಲೀಸ್ಟ್ 4 ಜನಕ್ಕೆ ಇಷ್ಟ ಆಗ್ಬೋದೇನೋ. ಅಪ್ಪ ಇವ್ರು ಹೇಗಿದ್ದಾರೋ ಹಾಗೆ ವೀಡಿಯೋ ಹಾಕ್ತಿದ್ದಾರೆ. ತುಂಬ ಜನ ಎಡಿಟಿಂಗ್ ಮಾಡ್ತಾರೆ. ಬೇಡದೇ ಇರೋದೆಲ್ಲ ಎಡಿಟಿಂಗ್ ಮಾಡಿದ್ದೀನಿ. ಯಾಕೆ ಅಂದರೆ ಕ್ಯಾಮ್ರಾನ ಸರಿ ಇಟ್ಕೊಳ್ಳೋದಾಗಲಿ, ದೂರ ಇಟ್ಕೊಳ್ಳೋದಾಗಲಿ ಎಲ್ಲ ಎಡಿಟಿಂಗ್ ಮಾಡಿದ್ದೀನಿ. ಯಾಕೆಂದರೆ ವೀಡಿಯೋಗೋಸ್ಕರನೇ ಚೆನ್ನಾಗಿ ರೆಡಿಯಾಗಿ ವೀಡಿಯೋ ಮಾಡೋಕ್ಕೆ ನನಗೆ ಆಗಲ್ಲ. ನನಗೆ ಎಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ದೀಪ ಹತ್ತಿಸಿದ್ರೇ ನಮಗೆ ಸಮಾಧಾನ ಆಗೋದು. ಹಾಗಾಗಿ ನಾನು ಯಾವ ರೀತಿ ಮನೇಲಿ ಇರ್ತೀನೋ ಹಾಗೆ ನಾನು ನಿಮಗೆ
ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದೂ ಕೂಡ ಎಡಿಟಿಂಗ್ ಇಲ್ಲ, ಏನಿಲ್ಲ. ಯಾವುದೇ ಮೇಕಪ್ಪು ಕೂಡ ನಾನು ಮಾಡಿಕೊಂಡು ವೀಡಿಯೋನೂ ಕೂಡ ಮಾಡ್ತಾಯಿಲ್ಲ. ನಾನು ಹೇಗಿರ್ತೀನೋ ನೈಟಿಲಿ ಹಾಗೆ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಕೆಲವು ಜನ ನೈಟಿಲಿ ಬರೋಕ್ಕೆ ನಾಚಿಕೆ ಪಡ್ತಾರೆ. ನೈಟಿನೇ ಅಂತಲ್ಲ, ನಾನು ಯಾವ ಡ್ರೆಸ್ಸಲ್ಲಿ ಹಾಕ್ಕೊಂಡಿರ್ತೀನಿ ಆ ಡ್ರೆಸ್ಸಲ್ಲೇ ನಾನು ವೀಡಿಯೋ ಕೂಡ ಮಾಡ್ತೀನಿ. ಯಾಕೆಂದರೆ ನೈಟಿಲಿ ಬರೋಕ್ಕೆ ಸ್ವಲ್ಪ ಜನ ಹೆದರುತ್ತಾರೆ, ಎಲ್ಲ ನೈಟಿಲಿ ಹಾಕ್ಕೊಂಡು ಕೆಲಸ ಮಾಡ್ತಾರೆ ಅಂತ. ತುಂಬ ಜನ ವುಮೆನ್ಸು ಇದೇ ಕಂಫರ್ಟಬಲ್ ಅನಿಸುತ್ತೆ. ಯಾರೆಲ್ಲ ನೈಟಿ ಹಾಕ್ಕೊಂಡು ಕೆಲಸ ಮಾಡ್ತೀರಾ ಮನೇಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆಂದರೆ ಕೆಲವ್ರು ಜನಕ್ಕೆ ನೈಟಿ ಅಂದ್ರೇ ಆಗಲ್ಲ. ವೀಡಿಯೋ ಮಾಡ್ತಾಯಿದ್ದೀವಿ ಅಂತ ಅದಕ್ಕೋಸ್ಕರ ನೀಟಾಗಿ ಡ್ರೆಸ್ ಮಾಡಿಕೊಂಡು ಅದೆಲ್ಲ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಎಲ್ಲ ಕ್ಲೀನಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಎಲ್ಲ ಒರೆಸ್ಕೊಂಡು ಬಂದರೆ ಏನೋ ಒಂಥರ ಖುಷಿಯಾಗುತ್ತೆ. ನೀಟಾಗೆಲ್ಲ ಒರೆಸಿ ಹೋಗಿ ಆಮೇಲೆ ಫ್ರೆಶ್ ಅಪ್ ಆಗಿ ಬಂದರೆ ಮೈಂಡು ಸ್ವಲ್ಪ ಫ್ರೀ ಅನಿಸುತ್ತೆ. ಹಾಗೆ ನಮಗೂ ಒಂದು ಸ್ವಲ್ಪ ಅಪ್ಪ ಇವಾಗ ತಾನೇ ಸ್ವಲ್ಪ ನೀಟಾಗಿ ಇದ್ದೀವಿ ಅಂತ ಅನಿಸುತ್ತೆ. ಏಕೆಂದರೆ ಈ ಸಮ್ಮರ್ಗೆ ಸೆಕೆ ಅಂತೂ ತುಂಬ ಆಗ್ತಾಯಿರುತ್ತೆ. ನನಗಂತೂ ನೀರು ಹೆಂಗೆ ಬರ್ತೈತೆ ಅಂದರೆ ಸ್ನಾನ ಮಾಡ್ತಾಯಿದ್ದೀನೇನೋ ಅನಿಸ್ಬೇಕು, ಆ ಥರ ನೀರು ಬರ್ತಾಯಿರುತ್ತೆ. ಮುಖಕ್ಕೆಲ್ಲೋ ಮುಖ ನೀರು ಹಾಕ್ಕೊಂಡು ತೊಳಿತಿದ್ದೀನಿ ಏನೋ ಅಂತ. ನಾನು ಮನೆ ಒರೆಸ್ತಾಯಿದ್ದೀನಿ ಅಂತ ನೋಡ್ಬಿಟ್ಟು ನನ್ನ ಮಗನೂ ಕೂಡ ಬಂದು ಮನೆ ಒರೆಸ್ತಾ ಇದ್ದ. ಮಮ್ಮಿ ನಾನು ಒರೆಸ್ತೀನಿ ಅಂತ ಹೇಳ್ಬಿಟ್ಟು, ಬೇಡ ಕೊಡು ಮಗನೇ ಅಂತ ಹೇಳಿ ನಾನೇ ಈಸ್ಕೊಂಡು ಮನೆ ಒರೆಸ್ತಾಯಿದ್ದೆ. ಹಾಗೆ ನಾನು ಮನೆ ಒರೆಸೋಕ್ಕೂ ಕೂಡ ಹಾಗೆ ನಾನು ಏನು ಮಾಡ್ತೀನಿ ಅಂತಂದರೆ ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಸ್ವಲ್ಪ ಗಂಜಲ ಕೂಡ ಹಾಕ್ತೀನಿ. ಹಾಕಿ ಚೆನ್ನಾಗಿ ಮನೆ ಒರೆಸ್ತೀನಿ ನೀಟಾಗಿ. ನಂತರ ಬೇಕಾದ್ರೆ ಗಂಜಲ ಏನೋ ಸ್ಮೆಲ್ ಬರ್ತಾಯಿದ್ದಾರೆ ಅಂದರೆ ನೀವು ಲೈಝಾಲ್ ಕೂಡ ಹಾಕ್ಕೊಂಡು ಮನೆ ಒರೆಸ್ಬೋದು. ಯಾಕೆಂದರೆ ಆ ರೀತಿ ಒರೆಸೋದ್ರಿಂದ ಮನೆ ಯಾವಾಗಲೂ ಪಾಸಿಟಿವ್ ಆಗೇ ಇರುತ್ತೆ, ನೆಗೆಟಿವ್ ಅನ್ನೋದು ಇರೋದೇ ಇಲ್ಲ. ಆ ಉಪ್ಪು ಮತ್ತು ಗಂಜಲನ್ನ ಹಾಕಿ ಮನೆ ಒರೆಸೋದ್ರಿಂದ ಎಲ್ಲ ನೆಗೆಟಿವ್ಗಳೆಲ್ಲ ಎಳ್ಕೊಳ್ಳುತ್ತೆ ಅನ್ನೋದನ್ನ ನಾನು ತುಂಬಾ ಕೇಳಿದ್ದೀನಿ. ಯಾಕೆಂದರೆ ಇವಾಗೆಲ್ಲ ಯೂಟ್ಯೂಬು ಸೋಷಿಯಲ್ ಮೀಡಿಯಾ ಫಾಸ್ಟಾಗಿರೋದ್ರಿಂದ ನಾನು ಇವಾಗೇ ಅಂತಲ್ಲ ಯಾವಾಗೂ ಕೂಡ ಅಷ್ಟೇ, ನನಗೆ ಗೊತ್ತಿರೋದ್ರಿಂದ ನಮ್ಮಮ್ಮ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಗಂಜಲ ಹಾಕಿ ಮನೆ ಒರೆಸಿದ್ರೆ ತುಂಬ ಒಳ್ಳೆಯದು ಅಂತ. ಹಾಗಾಗಿ ನಾನು ಹಸು ಗಂಜಲನ ತಗೊಂಡು ಗೋಮೂತ್ರ ಅಂತಾರೆ, ಅದನ್ನು ನಾವು ಗಂಜಲ ಅಂತೀವಿ. ಹಳ್ಳಿ ಸೈಡ್ ಯಾವಾಗಲೂ ಹೀಗೆ ಅನ್ನೋದಲ್ವ. ಹಾಗೆ ಗೋಮೂತ್ರನ ಹಾಕ್ಕೊಂಡು ಸ್ವಲ್ಪ ಮನೆ ಒರೆಸ್ಕೊತೀನಿ. ಮನೆಯೆಲ್ಲ ನೀಟಾಗಿ ಈಚೆ ಎಲ್ಲ ಕಸ ಎಲ್ಲ ಗುಡಿಸಿ ಮನೆ ಒರೆಸ್ಕೊಂಡು ಸಿಂಪಲಾಗಿ ಒಂದು ತುಳಸಿ ಗಿಡದ ಹತ್ರ ಹಾಗೆ ಈಚೆ ಒಂದು ರಂಗೋಲಿ ಹಾಕ್ಬಿಟ್ಟು ಬಂದು ಫ್ರೆಶ್ ಅಪ್ ಆಗಿ ನಾನು ರೆಡಿಯಾಗಿ ಬಂದೆ. ಅದನ್ನೆಲ್ಲ ವೀಡಿಯೋ ಮಾಡಿದ್ರೆ ಲೆಂತ್ ಆಗುತ್ತೆ ಅಂದ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದು ಫೋಟೋ ಎಲ್ಲ ಒರೆಸಿ ಫೋಟೋಕ್ಕೆಲ್ಲ ಹೂವೆಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಮಾಡೋದಕ್ಕೆ ಸಂಜೆ 5 ಗಂಟೆ ಆಗೇ ಹೋಯಿತು. ಬೆಳಗ್ಗೆ ಎದ್ದ ತಕ್ಷಣ ಹೇಗೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ವೀಡಿಯೋ ಮಾಡ್ತಾಯಿದ್ದೀವಿ ಅಂತಂದರೆ 5 ಗಂಟೆ ಆಗೋಯಿತು. ಖುಷಿಯಾಗಿ ನಾನು ಕೂಡ ಇವತ್ತು ಪಾಸಿಟಿವ್ ಆಗಿ ಏನೇ ವೀಡಿಯೋ ಮಾಡೋಣ, ಫಸ್ಟ್ ವೀಡಿಯೋ ಎಲ್ಲ ಒಳ್ಳೆಯದೇ ಆಗಲಿ ಅನ್ನೋದಕ್ಕೋಸ್ಕರ ನಾನು ದೇವ್ರಿಗೆ ಹಾಗೆ ನಮ್ಮ ಮನೆ ದೇವರು ವೆಂಕಟೇಶ್ವರ ಒಂದು ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ದೀಪ ಹಚ್ಚುತ್ತಾ ಇದ್ದೀನಿ. ಎಲ್ಲ ಇನ್ನು ಮುಂದೆ ನನ್ನ ಲೈಫ್ ಚೇಂಜ್ ಆಗಬೇಕು, ನಾನು ಯಾವಾಗಲೂ ಹೀಗೆ ಇರಬಾರ್ದು. ಯಾಕೆಂದರೆ ನಾವು ಆ್ಯಕ್ಟಿವ್ ಆಗಿದ್ದರೆ ಮನೇನೂ ಯಾವಾಗಲೂ ಪಾಸಿಟಿವ್ ಆಗೇ ಇರ್ತದೆ. ನನಗೆ ಗೊತ್ತಿರೋ ಪ್ರಕಾರ ದುಡಿಯೋ ಟೈಮಲ್ಲಿ ದುಡಿಬೇಕು, ಕೂತ್ಕೊಳ್ಳೋ ಟೈಮಲ್ಲಿ ಕೂತ್ಕೋಬೇಕು ಅಂತ ತುಂಬ ಜನ ದೊಡ್ಡವರು ಹೇಳಿದ್ದಾರೆ. ಅದು ನಿಜಾನೇ. ಯಾಕೆಂದರೆ ನಾಳೆ ದಿನ ನಮ್ಮ ಕಷ್ಟಕ್ಕೆ ಯಾರೂ ಆಗಲ್ಲ, ಯಾರೂ ಆಗಲ್ಲ, ಯಾವ ಸಂಬಂಧಿಕರು ಆಗಲ್ಲ. ನಮ್ಮ ಹತ್ರ ಇದ್ದರೆ ಓ ನೀವಾ, ಬನ್ನಿ ಅಂತಾರೆ. ದುಡ್ಡಿರೋರಿಗೆ ಮರ್ಯಾದೆ ಕೊಡ್ತಾರೆ, ಯಾರು ದುಡ್ಡಿಲ್ದಿರೋರು ಮರ್ಯಾದೆನೇ ಕೊಡಲ್ಲ. ಹೌದಾ ಅಂತ ಹೇಳ್ಬಿಟ್ಟು ತಲೆ ತಿರ್ಸ್ಕೊಂಡು ಹೊಂಟೋಗ್ಬಿಡ್ತಾರೆ. ಅದಕ್ಕೆ ಅಟ್ಲೀಸ್ಟ್ ಆಡ್ಕೊಳ್ಳೋರು ಮುಂದೆ ಆದರೂ ನಾವು ಚೆನ್ನಾಗಿರೋಣ. ಆಡ್ಕೊಳ್ಳೋರು ಯಾವಾಗಲೂ ಆಡ್ಕೊತಾನೆ ಇರ್ತಾರೆ, ಕೂತ್ರು ಆಡ್ಕೊತಾರೆ, ನಿಂತರೂ ಆಡ್ಕೊತಾನೆ, ಹೋದ್ರು ಬಂತಾರೆ ಆಡ್ಕೊತಾರೆ, ನಾವು ಹೇಗಿದ್ರೂ ಆಡ್ಕೊತಾನೆ ಇರ್ತಾರೆ. ಈ ವಿಡಿಯೋ ಮಾಡಿದ್ದೆ ನಾನು ಶುಕ್ರವಾರ ಎಲ್ಲ ಒಳ್ಳೆಯದಾಗಲಿ ದೇವರೇ. ಇನ್ಮೇಲೆ ನನ್ನ ಲೈಫಲ್ಲಿ ಯಾವಾಗಲೂ
ಚೆನ್ನಾಗಿರಬೇಕು, ಸಾಕು ಇಷ್ಟು ದಿನ ಕಷ್ಟಪಟ್ಟಿದ್ದು, ಅಟ್ಲೀಸ್ಟ್ ಒಂಚೂರು ಇಂಪ್ರೂವ್ಮೆಂಟ್ ಆಗೋಣ ಅನ್ನೋ ನಂಬಿಕೆ, ತುಂಬ ಅಂದರೆ ತುಂಬ ನಂಬಿಕೆ ಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿರ್ತಾ ಇದ್ದೀನಿ. ಯೂಟ್ಯೂಬ್ ಜರ್ನಿ ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ನನ್ನ ಚಾನಲ್ ಚೆನ್ನಾಗಿ ಓಡಬೇಕು ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಹಾಗೆ ಸ್ಟಾರ್ಟ್ ಮಾಡಿ ಸ್ವಲ್ಪ ದೇವ್ರ ಹತ್ರನೂ ಕೂಡ ಕೇಳಿಕೊಂಡೆ. ನಾನು ಏನು ಅತಿಯಾಗಿ ಏನು ಕೇಳಲಿಲ್ಲ, ನಾನು ಒಂದೊಳ್ಳೆ ಕೆಲಸ ಮಾಡ್ತಾಯಿದ್ದೀನಿ, ಅದಕ್ಕೆ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ, ಅದಕ್ಕೆ ದೇವ್ರ ಹತ್ರ ಅಪ್ಲಿಕೇಶನ್ ಆಗ್ತಾಯಿದ್ದೆ, ನಿನ್ನ ಆಶೀರ್ವಾದ ನನಗೆ ಬೇಕೇ ಬೇಕು ಅಪ್ಪ ಅಂತ. ಹಾಗೆ ಪೂಜೆ ಮಾಡ್ತಾ ಇರಬೇಕಾದ್ರೆ ನನ್ನ ಮಗ ಕೂಡ ಸೆಂಟ್ರಲ್ಲಿ ಬಂದ್ಬಿಟ್ಟು, ಅಮ್ಮ ನಾನು ಮಾಮಿ ಮಾಡ್ತೀನಿ ಅಂತಿದ್ದ. ಆಯ್ತಿರು ಅಪ್ಪು ಮಾಡುವಂತೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ, ಅಪ್ಪು ಮಾಡ್ತೀನಿ ಇರು ಅಂದಿದ್ದಕ್ಕೆ ಅವನಿಗೆ ಏನೋ ಒಂಥರ ಖುಷಿ, ಅಮ್ಮ ವೀಡಿಯೋ ಮಾಡ್ತಾಯಿದ್ದೀಯಾ ಅಂತ. ನನಗೆ ರಾಯರ ಫೋಟೋಯಿಂದ ಕೂಡ ಹೂವು ಬಿದ್ದೈತೆ, ನಾನು ಕೂಡ ನೋಡಲಿಲ್ಲ, ಯಾಕೆಂದರೆ ರಾಯರ ಹತ್ರ ಯಾವತ್ತೂ ನಾನು ಹೂವು ಕೇಳಿದ್ದೇ ಇಲ್ಲ. ಒಂದೇ ಒಂದು ಸಲ ಮಾತ್ರ ಕೇಳಿದ್ದೆ, ಅದು ಮನೆಗೋಸ್ಕರ, ನಮ್ಮ ಮನೆಯವ್ರಿಗೋಸ್ಕರ. ಅದು ಬಿಟ್ಟು ಯಾವತ್ತೂ ನಾನು ದೇವ್ರ ಹತ್ರ ನಾನು ಹೂವು ಕೇಳಿದ್ದೇ ಇಲ್ಲ. ನಾನು ಎಲ್ಲ ರೆಡಿ ಮಾಡಿಬಿಟ್ಟು ದೀಪ ಹಚ್ಚೋ ಟೈಮಲ್ಲಿ ಹೂವು ಬಿದ್ದಿತ್ತು, ನನಗೆ ಗೊತ್ತೇ ಆಗಿಲ್ಲ ಅದು. ಹಾಗೆ ಪೂಜೆ ಎಲ್ಲ ಮಾಡಿ ಸಮಾಧಾನವಾಗಿ ಪೂಜೆ ಮಾಡಿ ಮನಸ್ಸಿಗೆ ಏನೋ ಒಂಥರ ಪಾಸಿಟಿವ್ ಆಗಿತ್ತು, ಆಗುತ್ತೆ ನಾನು ಮಾಡ್ತೀನಿ ಅಂತ ದೇವ್ರ ಹತ್ರ ಅದನ್ನೇ ಕೇಳ್ಕೊತಾ ಇದ್ದೆ. ಇನ್ಮೇಲಾದರೂ ನನ್ನ ಲೈಫ್ ಚೇಂಜ್ ಆಗಲಿ ತಂದೆ, ನಾನು ಆಡ್ಕೊಳ್ಳೋರ ಮುಂದೆ ಎಲ್ಲ ಚೆನ್ನಾಗಿರಬೇಕು, ಹೇಗಿದ್ದರೂ ಆಡ್ಕೊತಾರೆ, ನಾನು ಚೆನ್ನಾಗಿರಬೇಕು, ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು, ಸಾಕು. ಇಷ್ಟು ವರ್ಷ ಮಿಡ್ಲ್ ಕ್ಲಾಸಾಗೇ ಇರಬೇಕು ಅಂತ ಏನಿಲ್ವಲ್ಲ, ಹಾಗಾಗಿ ಇನ್ಮೇಲಾದ್ರೂ ನಾವು ಚೆನ್ನಾಗಿರೋಣ ಅನ್ನೋದಕ್ಕೋಸ್ಕರ ಮುಂದೆ ಹೋಗ್ತಾ ನಾನು ಹೇಳ್ತಾ ಹೋಗ್ತೀನಿ. ಇದು ಯಾಕೋಸ್ಕರ ಫಸ್ಟೇ ವೀಡಿಯೋ ಯಾಕೆ ಮಾಡಿದೆ, ಏನು ಎತ್ತ, ಯಾಕೆ ಇಷ್ಟೊಂದು ಚಾಲೆಂಜಿಂಗಾಗಿ ತೊಗೊಂಡಿದ್ದೀರಾ ಅಂತ ಮುಂದೆ ಹೇಳ್ತಾನೆ ಹೋಗ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ದರೆ, ಮೊದಲನೇ ವಿಡಿಯೋ ದಿನಾನೇ ಇಷ್ಟೊಂದು ಸೆಂಟಿಮೆಂಟಾಗಿ ಮಾತಾಡ್ತಾಳೆ ಅಂದ್ಕೊಬೇಡಿ. ಈ ಸೆಂಟಿಮೆಂಟ್ ಹಿಂದೆ ತುಂಬ ಅಂದರೆ ತುಂಬಾ ಈ ಮಾತುಗಳಿಂದ ತುಂಬಾ ನೋವಿದೆ. ಯಾಕೆಂತಂದರೆ ನಾನು ಇಷ್ಟು ವರ್ಷದಿಂದ ಒಂದು ದಿನನೂ ನಾನು ಮನೇಲೇ ಕೂತಿದ್ದಿಲ್ಲ. ಮುಂದೆ ಹೇಳ್ತಾನೆ ಹೋಗ್ತಾ ಇರ್ತೀನಿ ಯಾಕೆ ನಾನು ಇಷ್ಟೊಂದು ಚಾಲೆಂಜಿಂಗಾಗಿ ತೊಗೊಂಡಿದ್ದೀನಿ ಅಂತ. ಹಾಗಾಗಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ನಿಮ್ಗೆ ಏನು ಅನ್ನಿಸ್ತು, ನಿಮ್ಮ ಅಭಿಪ್ರಾಯ ಏನು, ನೀವು ಇದೇ ಥರ ಫೇಸ್ ಮಾಡ್ತಾಯಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ದೇವ್ರ ಹತ್ರ ಕೂಡ ತುಂಬ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೆ. ತುಂಬ ದೇವ್ರನ್ನ ಬಿಲೀವ್ ಮಾಡ್ತೀನಿ, ನಂಬಿಕೆ ಐತೆ, ಅಪನಂಬಿಕೆ ಇಲ್ಲ. ಯಾಕೆಂದರೆ ತುಂಬ ಸಲ ನನ್ನ ಕೈ ಹಿಡ್ದಿದ್ದಾರೆ ಅವರು. ಈ ವಿಡಿಯೋ ನನಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್. ಫಸ್ಟೇ ನಿಮ್ಗೆ ಏನಾರು ಎಮೋಷನ್ ಆಗೋಂಗೆ ಮಾತಾಡಿದರೆ ದಯವಿಟ್ಟು ಸಾರಿ. ಹಾಗೆ ಮತ್ತೆ ನಾಳೆ ಒಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲವ್ ಯು.